ಕಡ ಏನು ಫೋನ್ ಬರ್ತಾವಲ್ಲ ನಿಂಗೆ ತಾನೇ? ಹಲೋ, ಇಲ್ಲೇ ಕಲ್ಕಲ್ಲ. ಹಾಯ್ ಹಲೋ ನಮಸ್ಕಾರ ಬಾಸು, ನಾನು ಮಂತ್ರ ಹಸನ್. ಇಲ್ಲ ಕಣ, ವಿಡಿಯೋ ಕಾಲ್ ಮಾಡು. ಮೋಸ್ಟ್ ಡೇಂಜರಸ್ ಪ್ಲೇಸ್. ನೀವು ನನ್ನ ಬೈಕಲ್ಲಿ ಏನು ಹ್ಯಾಂಡಲ್ ಬಾರ್ ಇದು ನೋಡ್ತಾ ಇದ್ದೀರಾ, ನೀವೇ ಹೇಳಿ ಇದು ಯಾವ ಕಡೆ ಕ್ರಾಸ್ ಆಗಿದೆ ಅಂತ. ಶೋರೂಮಲ್ಲಿ ಪ್ರತಿ ಸಲ ನಾನು ಹೋದಾಗ ಸ್ಟಾರ್ಟಿಂಗ್ ಗಾಡಿ ತೊಗೊಂಡಾಗಿಂದನೂ ಹೇಳ್ತಾ ಬಂದೆ, ಇವತ್ತಿನ ತನಕನೂ ಈ ಕಂಪ್ಲೇಂಟ್ ಸಾಲ್ಟ್ ಔಟೇ ಆಗಲಿಲ್ಲ. ಶೋರೂಮ್ ಅವ್ರಿಗೆ ಹೇಳಿದ್ರೆ ಈ ಕಂಪ್ಲೇಂಟ್ ಸಾಲ್ಟ್ ಔಟ್ ಆಗಲ್ಲ, ನಾವು ಇಂಜಿನಿಯರ್ ಎಲ್ಲ ಕೇಳಿ ನೋಡ್ದು ಇದು ಹಾಗೆ ಅಂತೆ, ಅದನ್ನು ಸಾಲ್ಟ್ ಔಟ್ ಮಾಡೋಕ್ಕಾಗೋದಿಲ್ವಂತೆ. ಈ ಥರಲ್ಲೇ ಇರಬೇಕಾದ್ರೆ ಗಾಡಿನ ಮಾರ್ಕೆಟಿಗೆ ಯಾಕೆ ತೊಗೊಬಂದರು ಅನ್ನೋದು ನನ್ನ ಪ್ರಶ್ನೆ. ಇವಾಗ ಒಂದು ಗಾಡಿ ಓಡಿಸ್ಬೇಕಂದ್ರೆ ನಮಗೆ ಫುಲ್ ಕಂಫರ್ಟಬಲ್ ಇಲ್ಲ ಅಂದರೆ ಹೇಗೆ ಓಡ್ಸೋಕ್ಕೆ ಸಾಧ್ಯ ಹೇಳಿ ನೀವೇ? ಇವಾಗ ಈ ಥರ ಒಂದು ಕಡೆ ಒಂದು ಕೈ ಹಿಂದೆ ಬರುತ್ತೆ, ಒಂದು ಕೈ ಮುಂದೆ ಹೋಗುತ್ತೆ, ಓಡಿಸ್ಬೇಕಾದ್ರೂ ಚೆನ್ನಾಗಲ್ಲ. ಇವಾಗ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಯಾವ ಗಾಡಿಗೆ ಕ್ರಾಸ್ ಆಗಿದೆ ನೀವೇ ನೋಡ್ಬೋದು. ಇದನ್ನು ಸುಮ್ಮನೆ ದುಡ್ಡು ಇಸ್ಕೊಂಡು ಕಸ್ಟಮರು ಸ್ಯಾಟಿಸ್ಫೈಡ್ ಇಲ್ಲ, ಈ ಕಡೆ ದುಡ್ಡು ಹೊರತಾಗಲಿಲ್ಲ ಅಂತ ಅಂದಾಗ ತುಂಬ ಕೋಪ ಬರುತ್ತೆ. ನಾವು ವಿಡಿಯೋ ಮಾಡಾಕ್ದಾಗ ಅವರು ಶೋರೂಮ್ ಅವರು ಬೇಜಾರು ಮಾಡ್ಕೊತಾರೆ. ಈ ಸಲ ಹಂಗೆ ಆಗಲ್ಲ, ಅವರು ಬೇಜಾರು ಮಾಡ್ಕೊಳ್ಳಿ ಬಿಡಲಿ, ದುಡ್ಡು ಕೊಟ್ಟಿರೋದು ನಾನು. ಸುಮ್ಮನೆ ಇನ್ನೊಬ್ರು ಯಾರಾದರೂ ಈ ಥರ ಗಾಡಿ ತೊಗೊಂಡು ಅನುಭವಿಸೋದಕ್ಕಿಂತ ನೋಡ್ಕೊಂಬಿಡಿ. ಈಗಲೇ ಈ ಗಾಡೀಲಿ ಪ್ರಾಬ್ಲಮ್ ಏನೇನು ಬರುತ್ತೆ ಅಂತ ಅಂದರೆ ಗೇರ್ ಶಿಫ್ಟಿಂಗ್ ಪ್ರಾಬ್ಲಮ್ ಬರುತ್ತೆ. ಮತ್ತು ನನ್ನ ಗಾಡಿ ಇನ್ನೂ ನೀವು ನೋಡ್ತಿರ್ಬೋದು 10,000 ಓಡಿಲ್ಲ. ಚೈನ್ ಪ್ಯಾಕೆಟ್ ಪ್ರಾಬ್ಲಮ್ ಇದೆ ಮತ್ತು ಬ್ರೇಕ್ ಪ್ರಾಬ್ಲಮ್ ಇದೆ. ಮತ್ತು ರೋಡ್ ಗ್ರಿಪ್ ಇಲ್ಲ, ಶೇಕ್ ಬರುತ್ತೆ ಗಾಡಿ. ಕೆಲವ್ರು ಹೇಳ್ತಾರೆ ಇದು ಆಫ್ ರೋಡ್ ಗಾಡಿ ಅಲ್ಲ ಅಂತ. ಆಫ್ ರೋಡ್ ಗಾಡಿ ಅಲ್ಲ ಗೊತ್ತು, ನಾನೇನು ಗದ್ದೆ ಹಳ್ಳ ಈ ಬೆಟ್ಟ ಗುಡ್ಡ ಅವೆಲ್ಲ ಹಚ್ಚಕ್ಕೆ ಹೋಗಲ್ಲ. ಮಾಮೂಲಿ ಹಳ್ಳಿ ಕಡೆ ರೋಡ್ಗಳು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇನ್ನೂ ಹಳ್ಳಿ ಕಡೆ ರೋಡ್ಗಳು ಕೆಲವು ಇನ್ನೂ ಇಂಪ್ರೂವ್ ಆಗಿಲ್ಲ. ಗುಂಡಿ ಅಲ್ಲಲ್ಲಿ ಗುಂಡಿ ಇರ್ತವೆ. ಆ ಗುಂಡಿ ರೋಡಲ್ಲಿ ಹೋಗೋದನ್ನೇ ಆಫ್ ರೋಡು ಅಂದ್ಕೊಬಿಟ್ರೆ ನಾವೇನು ಮಾಡೋಣ? ಆ ಸಿಟಿಲಿ ಇರೋರೇ ಬೈಕ್ ತೊಗೋಬೇಕಾ? ಹಳ್ಳಿಲಿ ಇರೋರು ಯಾರೂ ಬೈಕ್ ತೊಗೋಬಾರ್ದ? ಏನೋ ಗೊತ್ತಿಲ್ಲ. ಇವತ್ತು ಇದು ಸಾಲ್ಟ್ ಔಟ್ ಆಗಲ್ಲ. ನೋಡೋದ ಇನ್ನೊಂದು ಶೋರೂಮ್ ಇದೆ ಹಾಸನಲ್ಲಿ, ಅಲ್ಲೂ ಒಂದು ಸಲ ಬಿಟ್ಟು ನೋಡ್ತೀನಿ. ನೋಡಿ, ಹೆಲ್ಮೆಟ್ ಹಾಕೊಂಡು ಹೋಗ್ತಿಲ್ಲ. ಸಾಧ್ಯ ಆದರೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ವಯಸ್ಸಾಗಿದೆ,